ಪ್ರಿಯ ಕೇಳುಗರೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ವಂದಿಸ್ತೇವೆ. ಕೆಲವರು ಇವತ್ತಿಗೂ ಕೂಡ ಈ ರೀತಿಯಾಗಿ ಆಲೋಚನೆ ಮಾಡ್ತಾರೆ, ನನ್ನ ಜೀವಿತ ಮುಗ್ದೋಯ್ತಪ್ಪ, ಇಷ್ಟೇ, ಹೊಸ ವರ್ಷ ಆಯ್ತು, ಇನ್ನೂ ನನ್ನ ಲೈಫ್ ಹಿಂಗೆ ಆಗ್ತಾ ಇದೆ ಅಂತ. ಆದ್ರೆ ಈ ದಿನದ ನನ್ನ ಸಂದೇಶದ ಶೀರ್ಷಿಕೆ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಈ ನಾನು ತೆಗೆದುಕೊಂಡಂತ ದೇವರ ವಾಕ್ಯ ಯೆರೆಮೀಯ ಪ್ರವಾದನೆ ಗ್ರಂಥ 29:11 ವಾಕ್ಯ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತವಾದ ಯೋಚನೆಗಳಲ್ಲ, ಹಿತ ಯೋಚನೆಗಳೇ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಹಿಂದೆ ಏನಾಗಿದೆ ಅದು ನಮ್ಮ ಗುರುತಲ್ಲ, ಅದು ನಮ್ಮ ಕಥೆಯ ಒಂದು ಅಧ್ಯಾಯ ಮಾತ್ರ. ನೀವು ಸೋತಿರ್ಬೋದು, ಜನರು ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ಆದ್ರೆ ದೇವರು ಇನ್ನೂ ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೆ ಈ ವಾಕ್ಯ ಹೇಳುತ್ತಾ ಇದೆ, ನಾನು ನಿಮ್ಮ ವಿಷಯದಲ್ಲಿ ಮಾಡುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೆನು. ಕೆಲವೊಂದು ಸಾರಿ ನಮಗೆ ಅರ್ಥವಾಗಲ್ಲ ದೇವ್ರು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ, ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನಾನ್ ಮಾಡ್ತಾ ಇರೋದು ನನಗೆ ಗೊತ್ತಪ್ಪ ಎಂಬುದಾಗಿ ಆತನು ಹೇಳ್ತಾರೆ. ಮುಂದೆ ದೇವರ ವಾಕ್ಯ ಹೇಳ್ತಾ ಇದೆ, ಅವು ಅಹಿತವಾದ ಯೋಚನೆಗಳಲ್ಲ, ಹಿತದ ಆಲೋಚನೆಗಳಾಗಿವೆ. ಪ್ರಿಯರೇ, ನನ್ನ ಜೀವಿತದ ಒಂದೇ ಭಾಗವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾರಿ ನಾನು ನನ್ನ ಜೀವಿತವನ್ನ ಮುಗಿಸ್ಬೇಕು, ಇಲ್ಲೇ ಎಲ್ಲವನ್ನ ಮುಗಿಸ್ಬೇಕೆಂಬುದಾಗಿ ನಾನು ತೀರ್ಮಾನ ಮಾಡಿಕೊಂಡಂತ ಒಬ್ಬ ಮನುಷ್ಯನಾಗಿದೆ. ಎಲ್ಲವೂ ಮುಗಿಯಿತು, ಇಲ್ಲೇ ಅಂತ್ಯ, ಇನ್ನು ಬದಲಾಗಲ್ಲ ಎಂಬುದಾಗಿ ನಾನು ಆ ರೀತಿಯಾಗಿದ್ದೆ. ಆದ್ರೆ ಒಂದು ಕ್ಷಣದಲ್ಲಿ ನನ್ನ ಜೀವಿತವನ್ನು ತೆಗೆದುಕೊಳ್ಳಬೇಕು, ಇದೇ ಅಂತ್ಯ ಎಂಬುದಾಗಿ ತೀರ್ಮಾನ ಮಾಡಿಕೊಂಡಂತ ಸಮಯದಲ್ಲಿ ಒಬ್ಬ ಅನ್ಯನಾದಂತ ಒಬ್ಬ ವ್ಯಕ್ತಿ ನನ್ನೊಟ್ಟಿಗೆ ಬಂದು ಹೇಳುವಂತ ಒಂದು ವಿಷಯ, ನಿನ್ನ ಜೀವಿತದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ಬದುಕಬೇಕು, ನೀನ್ ಬದುಕಿದ್ರೆ ಎಲ್ಲವನ್ನ ಬದಲಾಯಿಸಬಹುದು. ಆಮೇಲೆ ಆತನು ಇನ್ನೊಂದು ವಿಷಯವನ್ನ ಹೇಳ್ತಾನೆ, ನಿನ್ನ ಜೀವಿತವನ್ನ ತೆಗೆದುಕೋ, ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯನ ಆಲೋಚನೆ ಮಾಡಿಕೊ, ಈ ಭೂಮಿಯಲ್ಲಿ ನೀನ್ ಇದೆಯಾ ಅಂದ್ರೆ ನಿನಗೇನೋ ಒಂದು ಉದ್ದೇಶ ಇದೆ ಎಂಬುದಾಗಿ ಆತನು ಹೇಳುವಾಗ ನನಗೆ ಆ ಒಂದು ಕ್ಷಣದಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವಾಯ್ತು. ಹೌದಲ್ವಾ, ನಾನು ಅನ್ಕೊಂಡೆ ಎಲ್ಲವೂ ಮುಗಿಯುತ್ತೆ ಎಂಬುದಾಗಿ. ಆದ್ರೆ ದೇವ್ರು ನನಗಾಗಿಟ್ಟಿರುವಂತ ಆಲೋಚನೆಗಳು ತುಂಬಾ ಇದೆ. ಅದನ್ನ ನಾನೇ ಮುಗಿಸ್ಕೊಳ್ಬಾರ್ದು. ದೇವರು ಕೊಟ್ಟಿರುವಂತ ಈ ಒಂದು ಜೀವಿತವನ್ನ ದೇವರಿಗಾಗಿ ನಾವು ಸಮರ್ಪಿಸಿ, ದೇವರಿಗಾಗಿ ನಾವು ಜೀವಿಸುವಾಗ ಅದು ಬಹಳ ಅತ್ಯುತ್ತಮವಾದಂತ ಒಂದು ಜೀವಿತವಾಗಿ ಮಾರ್ಪಡಿಸ್ಲಿಕ್ಕೆ ಅದು ದೇವರಿಗೆ ಸಾಧ್ಯ. ಪ್ರಿಯ, ನಾನು ನಿಮಗೆ ಉತ್ತೇಜನಗೊಳಿಸುವಂಥದ್ದು, ದೇವರನ್ನ ನಂಬ್ರಿ. ಅದ್ಭುತ ಮಾಡೋದು, ಅತಿಶಯ ಮಾಡೋದು ಎಲ್ಲ ದೇವರ ಕೆಲಸ. ನಾವು ನಂಬುವಂಥದ್ದು ನಮ್ಮ ಕೆಲಸ. ಒಂದು ಸಾರಿ ನಿಮ್ಮ ಎಲ್ಲಾ ಜೀವಿತವನ್ನ ಮುಗಿಯಿತೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಡ್ರಿ. ಓಕೆ, ಮುಗಿದಿರುವಂತ ಈ ಒಂದು ಅಧ್ಯಾಯವನ್ನ ಒಂದು ಸಾರಿ ದೇವರೊಟ್ಟಿಗೆ ಕೊಟ್ಬಿಡಿ. ಅದನ್ನು ಮತ್ತೆ ಬರೆಯಲು ಆತನು ಪ್ರಾರಂಭಿಸುವಂತ ದೇವರಾಗಿದ್ದಾನೆ. ಅದಕ್ಕೆ ಈ ವಾಕ್ಯ ಬಹಳ ನನಗೆ ಇಷ್ಟವಾದಂತ ಒಂದು ವಾಕ್ಯ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂತ ಆಲೋಚನೆ ನಾನೇ ಬಲ್ಲೆನು. ಪ್ರಿಯರೇ, ಇದು ದೇವರು ನಿಮಗೆ ಇವತ್ತು ಕೊಡುತ್ತಾ ಇರುವಂತ ವಾಗ್ದಾನ. ದೇವರಿಗೆ ನಿನ್ನ ಆಲೋಚನೆ ಆತನಿಗೆ ಮಾತ್ರ ಗೊತ್ತಿದೆ. ಆತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿನಗೆ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ದೇವ್ರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ನಿನ್ನ ಜೀವಿತದ ಕುರಿತ ಆಲೋಚನೆ ಇದೆ. ಒಂದು ಸಾರಿ ನಿನ್ನ ಜೀವಿತವನ್ನ ದೇವರಿಗೆ ಸಮರ್ಪಿಸು. ಅದಕ್ಕೆ ಒಂದನ್ನ ನಾವು ಆಲೋಚನೆ ಮಾಡಿಕೊಳ್ಳೋಣ. ನಮಗಿರುವಂತ ಒಳ್ಳೆಯ ದಿನಗಳು ಆಗೋಗಿರುವಂತ ದಿನಗಳಲ್ಲಿ ಇಲ್ಲ, ಬರುವಂತ ದಿನಗಳಲ್ಲಿ ನಮ್ಗೆ ಒಳ್ಳೆಯ ದಿನಗಳಿದೆ. ದಯವಿಟ್ಟು ಈ ಮಾತನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವಿತವನ್ನ ಎಲ್ಲವನ್ನ ದೇವ್ರ ಕೈಲಿ ಒಪ್ಪಿಸಿಕೊಡೋಣ. ಆತನೇ ನಮ್ಮ ಜೀವಿತದ ಕಥೆಯನ್ನ ಬರೆಯುವಂತವನಾಗಿರಬೇಕು. ಆ ರೀತಿಯಾಗಿ ಜೀವಿಸಲು ದೇವರು ನಿಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವರೇ, ನಿರಾಶೆಯಲ್ಲಿರುವ ಪ್ರತಿಯೊಬ್ಬರನ್ನು ನಿನ್ನ ನಿರೀಕ್ಷೆಯಿಂದ ಅವರನ್ನು ತುಂಬಿಸು. ನೀನು ಇನ್ನೂ ಕೆಲಸ ಮಾಡುತ್ತೀಯಾ, ನೀನಿನ್ನೂ ಮಹತ್ ಕಾರ್ಯಗಳನ್ನು ಮಾಡುತ್ತೀಯಾ ಎಂಬುದಾಗಿ ಅವರಿಗೆ ತಿಳಿಸು. ದಾವೀದನು ಹೇಳುವ ಪ್ರಕಾರ ಅನುಭವದಿಂದ ರುಚಿಸಿ ನೋಡಿರಿ ಎಂಬುದಾಗಿ. ದೇವರೇ, ನಿನ್ನ ಅನುಭವವನ್ನ ಯಾರೆಲ್ಲ ಈ ರೀತಿಯಾದಂಥ ನಿರಾಶೆಗಳಲ್ಲಿ ಹೋಗುತ್ತಾ ಇದ್ದಾರೋ, ನಿನ್ನ ಅನುಭವ ಅವರ ಜೀವಿತದಲ್ಲಿ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.